ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ರಾಜವಂಶಸ್ಥ ಯದುವೀರ್ ಒಡೆಯರ್ಗೆ ಬಹುತೇಕ ಫಿಕ್ಸ್ ಆಗಿದೆ. ಹಾಗಾದ್ರೆ ಏನಿದು ಬಿಜೆಪಿ ಹೈಕಮಾಂಡ್ ನಾಯಕರ ಮರ್ಮ? ಮೈಸೂರು ರಾಜವಂಶಸ್ಥರಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಕಿ ಸ್ವಾಗತ ಮಾಡಿದ್ಯಾಕೆ? ಅರಮನೆಗೆ ಬಂದು ಪಕ್ಷಕ್ಕೆ ಆಹ್ವಾನಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ. ಒಂದು ಟಿಕೆಟ್ 16 ಲಾಭದ ನಿರೀಕ್ಷೆಯಲ್ಲಿದೆ ಬಿಜೆಪಿ ಪಾಳ್ಯ. ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಬಿಜೆಪಿ ಹೈಕಮಾಂಡ್ ನಡೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಮೈಸೂರಿನಲ್ಲಿ ಒಳ್ಳೆಯ ಹೆಸರನ್ನ ಮಾಡಿದ್ದಂತಹ ಬಿಜೆಪಿ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಯಲ್ಪಡ್ತಾ ಇದ್ದಂತಹ ಪ್ರತಾಪ್ ಸಿಂಹ ಅವರನ್ನ ಬದಿಗೊತ್ತಿ ಅವರ ಬದಲಾಗಿ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ನೀಡುವುದಕ್ಕೆ ಈ ಬಾರಿ ನಿರ್ಧಾರವನ್ನ ಮಾಡಿದೆ ಬಿಜೆಪಿ ಹೈಕಮಾಂಡ್. ಬಿಜೆಪಿ ಹೈಕಮಾಂಡ್ನ ಈ ನಡೆಯ ಹಿಂದೆ 16 ಲಾಭದ ನಿರೀಕ್ಷೆ ಇದೆ, ಲೆಕ್ಕಾಚಾರಗಳಿದ್ದಾವೆ ಎನ್ನುವಂಥ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡೂಪುರ ನೀಡ್ತಾ ಹೋಗ್ತಾರೆ. ರವಿ, ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಂಡಂತವರು ಪ್ರತಾಪ್ ಸಿಂಹ, ಜೊತೆಗೆ ಸಂಸದರ ಲಿಸ್ಟ್ ನಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೆಸರು ತಗೊಂಡವರು ಪ್ರತಾಪ್ ಸಿಂಹ. ಅಂತಹ ಪ್ರತಾಪ್ ಸಿಂಹ ಅವರನ್ನೇ ಬದಿಗೊತ್ತಿ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರಿಗೆ ಬಿಜೆಪಿ ಟಿಕೆಟ್ ನೀಡ್ತಾ ಇದೆ, ಫಿಕ್ಸ್ ಮಾಡಿದೆ ಅನ್ನುವಂಥ ಮಾತು. ಏನು ಲೆಕ್ಕಾಚಾರ ಇದು ಅಂತ ಹೇಳಿ? ರೆಡ್ ಕಾರ್ಪೆಟ್ ಅನ್ನ ಹಾಕಿ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಹಿಂದಿನ ಲೆಕ್ಕಾಚಾರಗಳು ಸದ್ಯ ಬಿಜೆಪಿಯಲ್ಲಿ ಹೆಚ್ಚಾಗಿವೆ. ಖುದ್ದು ಅಮಿತ್ ಶಾ ಸೇರಿದಂತೆ ಹಲವು ನಾಯಕರೇ ಅರಮನೆಗೆ ಭೇಟಿಯನ್ನು ನೀಡಿ ರಾಜವಂಶಸ್ಥರಿಗೆ ಟಿಕೆಟ್ ಅನ್ನು ಆಫರ್ ನೀಡ್ತಿರುವ ಹಿನ್ನೆಲೆಯಲ್ಲಿ ಹಲವು ಲೆಕ್ಕಾಚಾರಗಳಿದೆ. ಅದರಲ್ಲಿ ಪ್ರಮುಖವಾಗಿ ಮೊದಲನೇದೇನಂತ ಅಂದ್ರೆ, ಯದುವೀರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಇಡೀ ಭಾರತದಾದ್ಯಂತ ಹಲವು ರಾಜಮನೆತನಗಳಿಗೆ ಬಿಜೆಪಿ ಟಿಕೆಟ್ ನೀಡಿದೆ. ಹಲವು ರಾಜಮನೆತನಗಳಂತೆ ಮೈಸೂರು ರಾಜಮನೆತನಕ್ಕೂ ಕೂಡ ಬಿಜೆಪಿಯ ಸಂಪರ್ಕ ಇದೆ, ಬಿಜೆಪಿ ಅವರ ಸುಪರ್ದಿಯಲ್ಲಿ ಇರುತ್ತೆ, ಮತ್ತೆ ಅವ್ರ ನಡುವೆ ಒಡನಾಟ ಇದೆ ಎಂಬುದನ್ನ ಇಡೀ ರಾಜ್ಯದ ಜನತೆಗೆ ಮೆಸೇಜ್ ಕೊಡೋದು. ಇನ್ನು ಎರಡನೇದು, ಈ ಒಂದು ಮೈಸೂರು ಭಾಗದಲ್ಲಿ, ಅದರಲ್ಲೂ ಹಳೆಯ ಮೈಸೂರು ಭಾಗದಲ್ಲಿ ರಾಜವಂಶಸ್ಥರ ಮೇಲೆ ಅಪಾರವಾದ ಪ್ರೀತಿ ಹಾಗೂ ಗೌರವ ಇದೆ. ಕಾರಣ ಅಂತಂದ್ರೆ KRS ಅಣೆಕಟ್ಟೆ ಸೇರಿದಂತೆ ಹಲವು ಅಭಿವೃದ್ಧಿ ಯೋಜನೆಗಳನ್ನ ರಾಜವಂಶಸ್ಥರು ಕೈಗೊಂಡಿದ್ದರು. ಈಗ ಪ್ರೆಸೆಂಟ್ KRS ಅಣೆಕಟ್ಟು ವಿಚಾರವನ್ನ ಅವರು ಇಟ್ಕೊಳ್ಬಹುದು. ಕಾರಣ ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಸಂಪರ್ಕ ಕಲ್ಪಿಸಲಾಗ್ತದೆ. ಸುಮಾರು 2-2.5 ಕೋಟಿ ಜನರು ಕುಡಿಯುವ ನೀರಿಗಾಗಿ ಕಾವೇರಿ ಮಾತೆ ಈ KRS ಅನ್ನ ಆಶ್ರಯಿಸಿದ್ದಾರೆ. ಆ ಕಾರಣಕ್ಕಾಗಿ ಈಗ ಒಂದೆಡೆ ತಮಿಳುನಾಡಿಗೆ ನೀರನ್ನ ಹರಿಬಿಡಲಾಗ್ತಿದೆ, ಮತ್ತೊಂದೆಡೆ ಇಲ್ಲಿ ನೀರನ್ನ ಕೊಟ್ಟಂತಹ ರಾಜಮನೆತನಕ್ಕೆ ಟಿಕೆಟ್ ಅನ್ನ ಕೊಟ್ರೆ ಬಿಜೆಪಿಗೆ ಪ್ಲಸ್ ಆಗ್ಬೋದು, ಮತ್ತೆ ಈ ಭಾಗದಲ್ಲಿ ಅತಿ ಹೆಚ್ಚು ಅನುಕೂಲ ಆಗ್ಬೋದು ಅನ್ನೋದು ಒಂದು ಲೆಕ್ಕಾಚಾರ. ಇನ್ನು ಮೂರನೇದು ಜಾತಿ ಲೆಕ್ಕಾಚಾರ. ಯದುವೀರ್ ಅವರು ಅರಸು ಮನೆತನಕ್ಕೆ ಸೇರಿದ್ದಾರೆ. ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 50,000ಕ್ಕೂ ಹೆಚ್ಚು ಅರಸು ಮನೆತನದವರು. ಆದರೆ ಕೇವಲ ಅವರು ಮೈಸೂರು ಅಥವಾ ರಾಜ್ಯವನ್ನು ಅವರು ಲೆಕ್ಕ ಹಾಕೊಳ್ತಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಗೊಲ್ಲ ಹಾಗೂ ಯಾದವ ಸಮುದಾಯಗಳಿದೆ. ಆ ಸಮುದಾಯಗಳ ಮೇಲೂ ಕೂಡ ಮತಕ್ಕಾಗಿ ಅವರು ರಾಜ್ಯ ಹಾಗೂ ದೇಶದ ಬಿಜೆಪಿಯವರು ಕಣ್ಣನ್ನು ಇಟ್ಟಿದ್ದಾರೆ. ಆ ಕಣ್ಣು ಸದ್ಯ ಅದು ವರ್ಕೌಟ್ ಆಗ್ಬೋದು ಅನ್ನೋದು ಲೆಕ್ಕಾಚಾರ. ಆದರೆ ಇನ್ನು ಯದುವೀರ್ ಅವರ ವರ್ಚಸ್ಸು, ಯದುವೀರ್ ಅವರು ಸ್ಫುರದ್ರೂಪಿಯಾಗಿದ್ದಾರೆ, ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ, ಜೊತೆಗೆ ಅವ್ರು ಕಂಡ್ರೆ ಒಂದು ದೈವ ಭಾವ ಕೂಡ ಮೂಡುತ್ತೆ. ಅವರು ರಸ್ತೆಯಲ್ಲಿ ಹೋಗ್ತಿದ್ರೆ ಈಗಲೂ ಕೂಡ ಹಲವರು ಕೈ ಮುಗಿತಾರೆ. ಆ ಕಾರಣಕ್ಕಾಗಿಯೇ ಯದುವೀರ್ ಅವರಿಗೆ ಒಂದು ಯುವ ಒಂದು ಮುಖಕ್ಕೆ ಮಣೆಯನ್ನ ಹಾಕಿದ್ರೆ ಪಕ್ಷಕ್ಕೆ ಸುದೀರ್ಘವಾಗಿ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಬಿಜೆಪಿ ಲೆಕ್ಕಾಚಾರ. ಇನ್ನು ಅಂತಿಮವಾಗಿ ಸಿದ್ದರಾಮಯ್ಯನವರು, CM ಸಿದ್ದರಾಮಯ್ಯರ ತವರು ಜಿಲ್ಲೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಬಾಯಿಗೆ ಒಂದು ಲಗಾಮನ್ನ ಹಾಕಬೇಕು ಅಥವಾ ಹಿಡಿತವನ್ನ ಹಾಕಬೇಕು ಅನ್ನೋದು ಕೂಡ ಲೆಕ್ಕಾಚಾರ ಇದೆ. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕ್ಲಿಕ್ಕೆ, ಅಂದ್ರೆ ರಾಜವಂಶಸ್ಥರ ವಿರುದ್ಧ ಅವರು ಮಾತಾಡ್ಲಿಕ್ಕಿಲ್ಲ, ಮಾತಾಡಬಾರ್ದು ಎಂಬ ಕಾರಣಕ್ಕಾಗಿ ಇವರಿಗೆ ಟಿಕೆಟ್ ಕೊಟ್ರೆ ಮಾತಾಡಲ್ಲ ಅನ್ನೋದು ಒಂದು ಲೆಕ್ಕಾಚಾರ. ಆ ಕಾರಣಕ್ಕಾಗಿಯೂ ಕೂಡ ಇದೆ. ಹೀಗೆ ಹಲವು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಸದ್ಯ ಯದುವೀರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಮಣೆಯನ್ನ ಹಾಕಿದೆ. ವಿದ್ಯಶ್ರೀ, ಥ್ಯಾಂಕ್ ಯು ರವಿ. ತಮ್ಮೆಲ್ಲ ಡೀಟೇಲ್ಸ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡೂಪುರ ವಿವರಿಸ್ತಾ ಇದ್ರು. ಯದುವೀರನ್ನ ಕಣಕ್ಕಿಳಿಸಿದ್ರೆ ಬಿಜೆಪಿಗಾಗುವಂತಹ ಲಾಭ ಏನು, ಯಾವ ರೀತಿಯ ಲಾಭಗಳಾಗ್ತಾ ಹೋಗುತ್ತೆ ಅದನ್ನ ನೋಡ್ತಾ ಹೋಗೋಣ. ಬಿಜೆಪಿಗೆ ಮತ್ತೊಂದು ರಾಜವಂಶದ ಸೇರ್ಪಡೆ, ಇದರಿಂದ ಆಗುವಂತಹ ಲಾಭ ಏನು? ಬಿಜೆಪಿಗೆ ಮತ್ತೊಂದು ರಾಜವಂಶದ ಸೇರ್ಪಡೆಯಾದಂತಹ ಹೆಗ್ಗಳಿಕೆ ಪಕ್ಷಕ್ಕೆ ಸಿಗುತ್ತೆ. ಇದು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ. ಈಗಾಗಲೇ ದೇಶದ ಹಲವು ರಾಜಮನೆತನಗಳು ಬಿಜೆಪಿ ಜೊತೆಗಿದ್ದಾವೆ. ಫಾರ್ ಎಕ್ಸಾಂಪಲ್, ರಾಜಸ್ಥಾನದಲ್ಲಿ ಮೊನ್ನೆ ವಿಧಾನಸಭೆ ಚುನಾವಣೆಯಾಯಿತು. 5-6 ರಾಜವಂಶಸ್ಥರ ಕುಡಿಗಳು ಆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾವೆ.
ಲಾಸ್ಟ್ ಮೂಮೆಂಟ್ ನಲ್ಲಿ ಮೇವಾರ್ ರಾಜವಂಶ, ಆ ರಾಜವಂಶವನ್ನ ಕೂಡ ಬಿಜೆಪಿ ತನ್ನ ಪಕ್ಷಕ್ಕೆ ಸೇರಿಕೊಳ್ತು. ಜೊತೆಗೆ ಆ ರಾಜವಂಶದ ಕುಡಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಡ್ತು. ಅಲ್ಲಿನ ಡೆಪ್ಯೂಟಿ ಸಿಎಂ ಆಗಿರುವಂತಹ ದಿಯಾ ಕುಮಾರಿ ಅವರು ಕೂಡ ರಾಜವಂಶಕ್ಕೆ ಸೇರಿದಂತವರು. ಮೈಸೂರು ಮನೆತನದ ಮೂಲಕ ಪಕ್ಷದ ಘನತೆಯನ್ನ ಈ ಮೂಲಕ ಹೆಚ್ಚಳ ಮಾಡಿಕೊಳ್ಳೋದು ರಾಜ್ಯದಲ್ಲೂ ಕೂಡ ಬಹಳ ಪ್ರಚಲಿತದಲ್ಲಿರುವಂತಹ, ಬಹಳ ಗೌರವವನ್ನ ಪಡೆದಿರುವಂತಹ ಈ ರಾಜವಂಶವನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದ್ರಿಂದ ಪಕ್ಷದ ಘನತೆ ರಾಜ್ಯದಲ್ಲಿ ಹೆಚ್ಚಾಗುತ್ತೆ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ. ಮತ್ತೊಂದು ಲೆಕ್ಕಾಚಾರ ಏನು? ಭಾವನಾತ್ಮಕವಾದಂತಹ ಬಂಧ. ಈ ಭಾವನಾತ್ಮಕವಾದಂತಹ ಬಂಧದಿಂದ ಆಗುವಂತಹ ಲಾಭ ಏನು? ಮೈಸೂರು ರಾಜಮನೆತನದ ಬಗ್ಗೆ ಅನೇಕ ಕ್ಷೇತ್ರಗಳಲ್ಲಿ ಗೌರವ ಇದೆ, ಅವರ ಮೇಲೆ ಭಕ್ತಿ ಇದೆ. ಯಾವ ಭಾಗದಲ್ಲಿ? ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ, ಹಾಸನ, ಚಾಮರಾಜನಗರ, ಮಧ್ಯ ಕರ್ನಾಟಕಕ್ಕೆ ಬಂದ್ರೆ ಚಿತ್ರದುರ್ಗ, ಹೀಗೆ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತಿಗೂ ರಾಜರ ಆಡಳಿತ ಇಲ್ಲದೆ ಇದ್ರೂ ಕೂಡ ಆ ರಾಜವಂಶದ ಬಗ್ಗೆ ಗೌರವ ಇದೆ, ಅವರು ಮಾಡಿರುವಂತಹ ಅಭಿವೃದ್ಧಿಯ ಬಗ್ಗೆ ಗೌರವ ಇದೆ. ಈ ಗೌರವವನ್ನ ಮತವಾಗಿ ಪರಿವರ್ತಿಸಿಕೊಳ್ಳುವಂತಹ ಆಶಾಭಾವನೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ. ಮತ್ತೊಂದು ಜಾತಿ ಲೆಕ್ಕಾಚಾರ. ಜಾತಿ ಲೆಕ್ಕಾಚಾರದಲ್ಲಿ ಲಾಭ ಯಾವ ರೀತಿ? ಮೊದಲನೇದಾಗಿ ಯದುವೀರ್ ಅಭ್ಯರ್ಥಿಯಾಗೋದ್ರಿಂದ ಜಾತಿ ಲೆಕ್ಕಾಚಾರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಇರೋದಿಲ್ಲ. ಇಲ್ಲಾಂದ್ರೆ ಒಕ್ಕಲಿಗ ಮತದಾರರಿಷ್ಟಿದ್ದಾರೆ, ಅಹಿಂದ ಮತಗಳಿಷ್ಟಿದ್ದಾವೆ, ಮುಸ್ಲಿಂ ಮತಗಳಿಷ್ಟಿದ್ದಾವೆ, ಈ ರೀತಿಯಾದಂತಹ ಲೆಕ್ಕಾಚಾರಗಳು, ಜಾತಿ ಸಮೀಕರಣಗಳು ಚರ್ಚೆಯಾಗುತ್ತೆ. ಬಟ್ ಯದುವೀರ್ ಕಂಟೆಸ್ಟ್ ಮಾಡಿದ್ರೆ ಆ ಜಾತಿ ಲೆಕ್ಕಾಚಾರ ಇರೋದಿಲ್ಲ. ಯಾಕಂದ್ರೆ ರಾಜರು ಕಂಟೆಸ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಅಲ್ಲಿ ಬಂದುಬಿಡುತ್ತೆ. ಆ ಭಾವನಾತ್ಮಕ ಬಂಧ ಅಲ್ಲೊಂದು ಬಂದುಬಿಡುತ್ತೆ. ಮೈಸೂರು ಕೊಡಗಿನಲ್ಲಿ ಜಾತಿ ಲೆಕ್ಕಾಚಾರದ ಎಲೆಕ್ಷನ್ ನಡೆಯೋದಿಲ್ಲ. ಅರಸು ಸಮುದಾಯದ ಗರಿಷ್ಠ 50,000 ಮತದಾರರು ಆ ಭಾಗದಲ್ಲಿದ್ದಾರೆ. ಅದರ ಲಾಭ ನೇರವಾಗಿ ಬಿಜೆಪಿ ಪಾಳಿಯಕ್ಕಾಗತ್ತೆ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ. ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇದು ಗಮನಿಸಬೇಕಾಗಿರುವಂತಹ ಅಂಶ. ಬಿಹಾರ ಸೇರಿ ಹಲವೆಡೆ ಯಾದವ ಗೊಲ್ಲ ಮತಗಳನ್ನ ಸೆಳೆಯೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಬಿಜೆಪಿ ಪಾಳ್ಯಕ್ಕೆ. ಇಲ್ಲಿ ಯದುವೀರ್ ಅವರಿಗೆ ಟಿಕೆಟ್ ಕೊಡೋದ್ರಿಂದ ಬಿಹಾರ ಸೇರಿದಂತೆ ಬೇರೆ ಭಾಗದಲ್ಲೂ ಕೂಡ ಮತಗಳನ್ನ ಸೆಳೆಯೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ನ ಆಲೋಚನೆ. ಮತ್ತೊಂದು ಕಾರಣ ಏನು? ಯದುವೀರ್ ಅವರ ವರ್ಚಸ್ಸು. ಯದುವೀರ್ ಚಾಮರಾಜ ಒಡೆಯರ್ ಸ್ಫುರದ್ರೂಪಿ ರಾಜವಂಶಸ್ಥ. ಒಂದು ಚರಿಷ್ಮಾ ಇದೆ ರಾಜರಿಗೆ. ಲೂಸ್ ಟಾಕ್ ಅನ್ನ ಮಾಡೋದಿಲ್ಲ, ಬಹಳ ಗೌರವಯುತವಾಗಿ ಮಾತನಾಡ್ತಾರೆ. ಹಾಗಾಗಿ ಅವರ ಆ ಚರಿಷ್ಮಾ ಜನರಲ್ಲಿ ಒಂದು ಮೋಡಿ ಮಾಡಬಹುದು, ಹೊಸ ಮುಖಕ್ಕೆ ಮಣೆ ಹಾಕಿ ಪ್ರಯೋಗ ಮಾಡಿದಂತೆಯೂ ಆಗುತ್ತೆ. ಈ ಲೆಕ್ಕಾಚಾರದಲ್ಲೂ ಬಿಜೆಪಿ ಪಾಳ್ಯ ಇದೆ. ಇನ್ನು ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೌಂಟರ್. ಇದರಲ್ಲಿ ಯಾವ ರೀತಿಯಾದಂತಹ ಲಾಭ? ಸಿಎಂ ಸಿದ್ದರಾಮಯ್ಯ ಏಕವಚನದಲ್ಲಿ ಮಾಡುವಂತಹ ಟೀಕೆಗೆ ಒಂದು ಅಸ್ತ್ರವನ್ನ ಬಿಟ್ಟಂತಾಗುತ್ತೆ, ಒಂದು ಪ್ರತ್ಯಾಸ್ತ್ರವನ್ನ ಬಿಟ್ಟಂತಾಗುತ್ತೆ. ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಹಾಗೆ ಸಿದ್ದರಾಮಯ್ಯ ಅವರ ನಡುವೆ ಏಕವಚನದಲ್ಲಿ ಯಾವ ರೀತಿ ಟಗ್ ಆಫ್ ವಾರ್ಗಳಾಗುತ್ತೆ ಅನ್ನೋದನ್ನ ಕ್ಷೇತ್ರ ಗಮನಿಸಿದೆ, ರಾಜ್ಯ ಗಮನಿಸಿದೆ. ಬಟ್ ಯದುವೀರ್ ಒಡೆಯರ್ ಮಹಾರಾಜರು ಅಭ್ಯರ್ಥಿಯಾಗಿದ್ದೇ ಆದಲ್ಲಿ ಸಿಎಂ ತವರು ಕ್ಷೇತ್ರದಲ್ಲಿ ಹಿಡಿತವನ್ನ ಸಾಧಿಸಬಹುದು. ಆಗ ಬಿಜೆಪಿ ಅಭ್ಯರ್ಥಿಯನ್ನ ಎಚ್ಚರಿಕೆಯಿಂದ ಸಂಬೋಧಿಸಲೇಬೇಕಾದಂತಹ ಅನಿವಾರ್ಯತೆಗೆ ಸಿಎಂ ಸಿದ್ದರಾಮಯ್ಯ ಬಿದ್ದು ಬಿಡ್ತಾರೆ. ಈ ಎಲ್ಲ ಕಾರಣದಿಂದಾಗಿ ಪ್ರತಾಪ್ ಸಿಂಹ ಅವರ ಬದಲಾಗಿ ಯದುವೀರ್ ಒಡೆಯರ್ ಅವರನ್ನ ಈ ಬಾರಿ ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಗೆ ಪರಿಗಣಿಸಲಾಗಿದೆ ಅನ್ನುವಂತಹ ಮಾತು ಕೇಳಿಬರ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.